ಎಲ್ರಿಗೂ ನಮಸ್ಕಾರ. ಸೊ ಮರಳಿ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತು ಬಂದ್ಬಿಟ್ಟು ಭದ್ರಾ ಸೀರೀಸ್ನ 2ನೇ ದಿನ. ಸೊ ನಿನ್ನೆ ನೈಟ್ ಆ್ಯಕ್ಚುಲಿ ನಾವು 7:30 ಶೃಂಗೇರಿಗೆ ತಲುಪಿದ್ವಿ. ಶೃಂಗೇರಿಗೆ ಬಂದು ರೂಮು ದೇವಸ್ಥಾನದಲ್ಲಿ ಸಿಗಲಿಲ್ಲ. ಸೊ ಅಲ್ಲಿ ಆಚೆ ಕಡೆ ಬುಕ್ ಮಾಡಿಕೊಂಡು ಊಟ ಎಲ್ಲ ಮುಗಿಸಿ ಮಲ್ಗೋವಷ್ಟಕ್ಕಲ್ಲೇ ರಾತ್ರಿ 10 ಗಂಟೆ ಆಗಿತ್ತು. ಸೊ ಅದಕ್ಕೆ ಆ ಗಡಿಬಿಡಿಲಿ ನಾನೇನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಬೆಳಗ್ಗೆ 6:15 ಆಗಿದೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಶೃಂಗೇರಿಯಲ್ಲಿ ಶಾರದಾದೇವಿ ದೇವಸ್ಥಾನ ಇದೆ. ಸೊ ಆದಿಶಂಕರಾಚಾರ್ಯರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು ಶಾರದಾದೇವಿನ. ಅದು ಮೇಜರ್ ಥಿಂಗ್ ಏನು ಅಂದರೆ ನಮಗೆ ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ಆ್ಯಂಡ್ ಹುಣ್ಣಿಮೆ ಅಂತ ಇವತ್ತು. ಸೊ ಇವತ್ತೆಲ್ಲ ವಿಶೇಷ ಪೂಜೆ ಅವೆಲ್ಲ ಇರುತ್ತೆ. ಸೊ ಒಳ್ಳೆ ದರ್ಶನ ಆಗುತ್ತೆ. ಅದಕ್ಕೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ್ಯಕ್ಚುಲಿ ಶೃಂಗೇರಿಲಿ ಇವತ್ತು. ಎಲ್ಲ ಹೇಳೋ ಪ್ರಕಾರ ಹುಣ್ಣಿಮೆ ದಿನ ಅಮ್ಮನವ್ರನ್ನ ಅಂದರೆ ಯಾವುದೇ ದೇವಿ ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ರೆ ಫುಲ್ ಪವರ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ನಾವು ಇವತ್ತೆಲ್ಲ ಅಂದರೆ ನಮಗೆ ಗೊತ್ತಿಲ್ಲ ಹುಣ್ಣಿಮೆ ಅಂತ, ಹುಣ್ಣಿಮೆ ದಿನವೇ ಅಮ್ಮನವ್ರನ್ನ ದರ್ಶನ ಮಾಡ್ತಾಯಿದ್ದೀವಿ. ಇದು ವಿದ್ಯಾಶಂಕರ ದೇವಸ್ಥಾನ. ಶಾರದಾದೇವಿ ದೇವಸ್ಥಾನ ಬಿಟ್ಟರೆ ಇದು ಒಂದು ತುಂಬ ಹಳೆಯ ಕಾಲದ ಹಿಸ್ಟ್ರಿನೂ ಇದೆ. ಇನ್ನೊಂದೇನು ಅಂತಂದರೆ ಇದರಲ್ಲಿ ನಿಮಗೆ 12 ರಾಶಿಗಳ ಕಂಬ ಇದೆ. ಪ್ರತಿ ಸಂಕ್ರಮಣಕ್ಕೆ ಇಲ್ಲಿ ನಿಮಗೆ ಅಂದರೆ ಸಂಕ್ರಮಣ ಅಂದರೆ ಪ್ರತಿ ವರ್ಷದ ಸಂಕ್ರಾಂತಿಲಿ ಇಲ್ಲಿ ಯಾವ ರಾಶಿ ಮೇಲೆ ಸೂರ್ಯನ ಸಂಚಾರ ಇರುತ್ತೋ ಆ ರಾಶಿ ಕಂಬದ ಮೇಲೆ ಕರೆಕ್ಟಾಗಿ ಸೂರ್ಯನ ಕಿರಣ ಬೀಳುತ್ತೆ. ಸೊ ಇದೊಂದು ವಿಶೇಷ ಈ ಜಾಗದಲ್ಲಿ. ಆ್ಯಂಡ್ ಇನ್ನೊಂದು ವಿಶೇಷ ಏನು ಅಂತಂದರೆ ನಿಮ್ಗಾಗಲೇ ಗೊತ್ತಿರೋ ಹಾಗೆ ಶಂಕರಾಚಾರ್ಯರು 4 ದಿಕ್ಕುಗಳಲ್ಲಿ 4 ಮಠಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಅದರಲ್ಲಿ ಈ ಮಠನೂ ಒಂದು. ಇನ್ನೊಂದು 4ನೇ ಹೈಲೈಟ್ ಏನು ಅಂತಂದರೆ ಈ ತುಂಗಾ ನದಿ ತೀರದಲ್ಲಿ ಕಪ್ಪೇಶಂಕರಲಿಂಗ ಅಂತ ಒಂದು ದೇವಸ್ಥಾನ ಇದೆ. ಸೊ ನಿಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ಹೇಳಿರ್ತಾರೆ, ಜ್ಞಾಪಕ ಇರುತ್ತೆ ಅನ್ಕೊತೀನಿ. ಏನು ಹಾವು ಬಂದು ಕಪ್ಪೆಗೆ ಆ್ಯಕ್ಚುಲಿ ನೆರಳು ಕೊಡ್ತಾ ಇರುತ್ತೆ ಅಂತ. ಸೊ ಅದೇ ದೇವಸ್ಥಾನ ಇಲ್ಲಿರೋದು. ವಿಶೇಷತೆಗಳನ್ನ ಹೇಳ್ತಾ ಹೋದರೆ ಒಂದು ವಿಡಿಯೋ ಪೂರ್ತಿ ಇದಕ್ಕೆ ಅಂತಲೇ ಮಾಡಬೇಕಾಗತ್ತೆ, ಅಷ್ಟು ವಿಶೇಷತೆಗಳಿದೆ ಇದರಲ್ಲಿ, ಈ ದೇವಸ್ಥಾನದಲ್ಲಿ. ಸೊ ಅದಕ್ಕೆ ಅಂತಲೇ ಸಪ್ರೇಟಾಗಿ ಬರೋಣ ಬೇಕಾದರೆ. ಬಟ್ ಇವಾಗ ನಾವು ಒಳ್ಳೆ ದರ್ಶನ ಮಾಡಿದ್ದೀವಿ, ದರ್ಶನ ಎಲ್ಲ ಆಯಿತು. ಇವಾಗ ಏನಿದ್ರು ಹೋಗಿ ಇಲ್ಲಿ ಇನ್ನೊಂದೇನು ಅಂದರೆ ಈ ದೇವಸ್ಥಾನಕ್ಕೆ ಬಂದಮೇಲೆ ಕಂಪಲ್ಸರಿ ಎದುರುಗಡೆ ಒಂದು ಹೊಳ್ಳ ಅಂತಿದೆ, ಅಂದರೆ ಮಾರುತಿ ಟಿಫನ್ ಸೆಂಟರ್ ಅಂತಿದೆ. ಸೊ ಅವ್ರ ಹೋಟ್ಲಲ್ಲಿ ಟಿಫನ್ ತಿಂದು ಒಳ್ಳೆ ಫಿಲ್ಟರ್ ಕಾಫಿ ಅದೊಂದು ಕುಡ್ಕೊಂಡು ಹೋಗಲಿಲ್ಲ ಅಂದರೆ ಒಂಥರ ಏನೋ ಕಳ್ಕೊಂಡಂಗೆ ಲೆಕ್ಕ. ಇಲ್ಲಿ ಶೃಂಗೇರಿಲಿ ಆ್ಯಕ್ಚುಲಿ ಏನೋ ಮಿಸ್ ಮಾಡ್ದಂಗೆ ಇರುತ್ತೆ. ಸೊ ಅದಕ್ಕೆ ಬೆಳಗ್ಗೆ ಅಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಇವಾಗ ಆ್ಯಕ್ಚುಲಿ 10:10 ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿಂದ ನಾವು ಇವಾಗ ಸೀದಾ ಶೃಂಗೇರಿಯಿಂದ ಹೊರನಾಡಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ 3 ರೂಟ್ ಇದೆ, ಬಟ್ ನಾವು ಯಾವ ರೂಟಲ್ಲಿ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನಮಗೆ ಆ್ಯಕ್ಚುಲಿ ಶೃಂಗೇರಿಯಿಂದ ಆಗಲೇ ಹೇಳ್ದಂಗೆ ಹೊರನಾಡಿಗೆ ಹೋಗೋಕ್ಕೆ 3 ರೂಟ್ ಇದೆ. ಒಂದು ಬಂದ್ಬಿಟ್ಟು ಮಾಮೂಲಿ ಇದೇ ಥರ ಹೈವೇ ಸಿಂಗಲ್ ರೋಡ್ ಪೂರ್ತಿ. ಇನ್ನೊಂದು ಬಂದ್ಬಿಟ್ಟು ಫುಲ್ಲು ಸೀನಿಕ್ ಬ್ಯೂಟಿ ಇದೆ. ಆ್ಯಂಡ್ ಇನ್ನೊಂದು ರೂಟ್ ಬರುತ್ತೆ. ಅದು ಹೇಗಿದೆ ಅಂದರೆ ನಿಮಗೆ ಒಂದು ವಾಟರ್ ಫಾಲ್ ಬರುತ್ತೆ ಸೆಂಟ್ರ್ ರೋಡಲ್ಲಿ ಕರೆಕ್ಟಾಗಿ. ಅಂದರೆ ಒಂದು ಬ್ರಿಡ್ಜ್ ಕ್ರಾಸಿಂಗ್ ಬರುತ್ತೆ. ಆ ಬ್ರಿಡ್ಜ್ ಕ್ರಾಸಿಂಗ್ ಪಕ್ಕದಲ್ಲೇ ನಿಮಗೆ ಚಾರ್ಮುಡಿಲೆಲ್ಲ ಹೇಗೆ ವಾಟರ್ ಫಾಲ್ ಬರುತ್ತೋ ಅದೇ ರೀತಿ ಇಲ್ಲೂ ವಾಟರ್ ಫಾಲ್ ಬರುತ್ತೆ. ಆ್ಯಂಡ್ ನಾವಿವಾಗ ಹೋಗ್ತಾ ಇರೋದು ಸೆಕೆಂಡ್ ರೂಟಲ್ಲಿ. ಸೊ ಸೆಕೆಂಡ್ ರೂಟ್ ಬಂದ್ಬಿಟ್ಟು ನಿಮಗೆ ಆ್ಯಕ್ಚುಲಿ ಫುಲ್ಲು ಸೀನಿಕ್ ಬ್ಯೂಟಿ. ಯಾವ್ದು ಬರೋದು ಹಸು ಅಪ್ಪ, ಅದೇ ದಗ್ಗ ಅಂದ್ಬಿಡ್ತು. ಹೋಗ್ರಿ, ರೈಸ್ ಮಾಡಿಬಿಡಿದೆ, ಥ್ರಾಟಲ್ ರೈಸ್ ಕೊಟ್ಟಿದ್ದೆ. ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಟಕ್ ಅಂತ ನಿಲ್ಲಲ್ಲ ಒಂದೊಂದು ಸತಿ. ಜಸ್ಟು ಮಿಸ್ಸು. ಯಪ್ಪ ಆ್ಯಕ್ಚುಲಿ ನನಗಿದು 4ನೇ ಸತಿ ಏನೋ ಆಗ್ತಾ ಇರೋದು. ಫಸ್ಟು ಗಾಡಿ ತೊಗೊಂಡು 1 ತಿಂಗಳಲ್ಲಿ ನಾನು ನಮ್ಮ ಫ್ರೆಂಡ್ ಹೋಗಿದ್ವಿ. ಆವಾಗ ಇದರಲ್ಲಾಗಿತ್ತು, ಅಂದರೆ ಕುರಿ ಸಡನ್ನಾಗಿ ಅಡ್ಡ ಬಂದುಬಿಡ್ತು ಸೆಂಟ್ರ್ ರೋಡಲ್ಲಿ, ಅದು ಒಂದು. ಆಮೇಲೆ ಒಂದು ಸೀಳ್ ನಾಯಿ ಬಂದಿರೋದು ಅದೊಂದು. ಅದಾದಮೇಲೆ ಇನ್ನೊಂದು ಹಿಂಗೆ ಯಾರೋ ಒಬ್ಬರು ಅಡ್ಡ ಬಂದಿರೋದು ಅದೊಂದು. ಇದೊಂದು ಏನು ಗುರು, ಯಪ್ಪ 4ನೇ ಅಟೆಂಪ್ಟ್ ಇದು.
ಸೊ ಆಗಲೇ ನಿಮ್ಗೊಂದು ಹೇಳಿದ್ನಲ್ಲ, ಸರ್ಕಲ್ ಥರ ಬರುತ್ತೆ, ಅಲ್ಲಿ ನಾವು ರೈಟ್ ತೊಗೋಬೇಕು. ರೈಟ್ ತೊಗೊಂಡೋದ್ರೆ ಸಿನಿಕ್ ಬ್ಯೂಟಿಗೆ ಹೋಗುತ್ತೆ ಅಂತ. ಸೊ ಇಲ್ಲೇ ಮುಂದೆ ಬರುತ್ತೆ. ನೀವು ಲೆಫ್ಟಲ್ಲಿ ಹೋದರೆ ಫುಲ್ಲು ಹೈವೇಲಿ ಹೋಗ್ತೀರಾ, ಅದೊಂದು 90 ಕಿಲೋಮೀಟ್ರ್ ಇದೆ. ನೀವು ರೈಟ್ ತೊಗೊಂಡೋದ್ರೆ ಈ ಸರ್ಕಲಿಂದ ನಿಮಗೊಂದು 65 ಕಿಲೋಮೀಟರ್ಸ್ ಆಗುತ್ತೆ ಹೊರನಾಡುಗೆ. ಬಟ್ ವ್ಯೂ ಮಾತ್ರ ಆಸಮ್ ಆಗಿದೆ ಅನ್ಬೋದು. ಸೊ ಆವಾಗಲೇ ನಾನೇನೋ ಹೇಳ್ತಾ ಇದ್ದೆ, ಆ್ಯಕ್ಚುಲಿ ಅದೇನಾಯಿತು ಅಂದರೆ ಆ ಹಸು ಅಡ್ಡ ಬಂದಿದ್ದಕ್ಕೆಲ್ಲ ಮರ್ತೋಗ್ಬಿಟ್ಟೆ. ಸೊ ಏನು ಅಂತಂದರೆ, ಆ್ಯಕ್ಚುಲಿ ನಾವು ಇವಾಗ ಹೋಗ್ತಾ ಇರೋ ರೂಟ್ ಬಂದುಬಿಟ್ಟು ಆಗಲೇ ಹೇಳ್ದಂಗೆ ಇದು ಸೆಕೆಂಡ್ನೇ ರೂಟು. ಥರ್ಡ್ ರೂಟು ಅಲ್ಲಿ ಒಳಗೊಂದು ಫಾರೆಸ್ಟ್ ಝೋನ್ ಥರ ಬರುತ್ತೆ, ಅಲ್ಲಿ ಹೋಗೋದು. ಬಟ್ ಅದು ರೋಡ್ ಪೂರ್ತಿ ಹಾಳಾಗೋಗಿದೆಯಂತೆ, ಅಲ್ಲಿ ಹೋಗೋಕ್ಕಾಗಲ್ಲ ಅಂತ. ಸೊ ಇವಾಗ ನಾವು ಸೆಕೆಂಡ್ ರೂಟಲ್ಲೇ ಪ್ರಿಫರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ಲು ಆ ಕಡೆ ಈ ಕಡೆ ಸೀನಿಕ್ ಬ್ಯೂಟಿ ಮಾತ್ರ ಸಾಕಾಗಿದೆ. ನಾನು ಆಗಲೇ ಹೇಳ್ದಂಗೆ ಮುಳ್ಳಯ್ಯನಗಿರಿಲಿ ನಮ್ಗೆ ಹೆಂಗೆ ಸೀನಿಕ್ ಬ್ಯೂಟಿ ಇತ್ತೋ ಅದೇ ರೀತಿ ಇಲ್ಲೂ ಇದೆ. ಸೊ ಇವಾಗ ಆಲ್ಮೋಸ್ಟ್ ನಮಗೆ 11:15 ಟೈಮ್ ಆಗಿದೆ. ಬಟ್ ಅಂದ್ರೂ ಒಂಚೂರು ಬಿಸಿಲಿಲ್ಲ. ಸೇಮ್ ಒಳ್ಳೆ 7:30-8 ಗಂಟೆ ಫೀಲ್ ಕೊಡ್ತಾ ಇದೆ. ಆರಾಮಾಗಿ ಸ್ಟ್ರೆಸ್ ಇಲ್ದಿರ ಆರಾಮಾಗಿ ಜಿಗ್ಜಾಗಲ್ಲಿ ಘಾಟ್ ಸೆಕ್ಷನಲ್ಲಿ ವ್ಯೂ ಎಂಜಾಯ್ ಮಾಡ್ಕೊಂಡು ನಾವಂತೂ ಹೋಗ್ತಾ ಇದ್ದೀವಿ. ಇವಾಗ ನಾವು ಆ್ಯಕ್ಚುಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಬೆಟ್ಟ ಹತ್ತಿ ಈ ಬೆಟ್ಟ ಆದಮೇಲೆ ಇನ್ನೊಂದು ಬೆಟ್ಟ ಬರುತ್ತೆ, ಅದು ಹತ್ತಬೇಕು. ಆ ಬೆಟ್ಟ ಹತ್ತಿ ಇಳಿದ್ರೆ ನಮಗೆ ಕ್ಯಾತನ್ಮಕ್ಕಿ ಸಿಗುತ್ತೆ. ಸೊ ಕ್ಯಾತನ್ಮಕ್ಕಿ ಆದಮೇಲೆ ನೆಕ್ಸ್ಟ್ ನಮಗೆ ಹೊರನಾಡು ಸಿಗುತ್ತೆ. ಸೊ ಆ ವ್ಯೂ ಪಾಯಿಂಟ್ಸ್ ಮಾತ್ರ ಸಖತ್ತಾಗಿದೆ. ಬಟ್ ನಮ್ಗೆ ಕ್ಯಾತನ್ಮಕ್ಕಿ ಟ್ರಯಲ್ಸ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಪ್ಲ್ಯಾನ್ ಬೇರೆ ಇರೋದ್ರಿಂದ ನಾವು ಹಿಂಗೆ ಹೊರನಾಡಿಗೆ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತಾಯಿದ್ದೀವಿ. ಭದ್ರಾ ಥರನೇ ಇನ್ನೊಂದು ಡೆಸ್ಟಿನೇಷನ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಕ್ಯಾತನ್ಮಕ್ಕಿಗೆ ಜಸ್ಟ್ 500 ಮೀಟ್ರ್ ಅಷ್ಟೇ. ಸೊ ಅದಕ್ಕೆ ಇಲ್ಲೇ ನಿಲ್ತು ಅಲ್ಲೇ ವ್ಯೂ ಚೆನ್ನಾಗಿತ್ತು ಅಂತ ಒಂದೆರಡು ಫೋಟೋಗಳು ತೆಕ್ಕೊಂಡು ಸೊ ಇಲ್ಲಿಂದ ಇವಾಗ ಹೊರನಾಡಿಗೆ ಹೋಗ್ತಾ ಇದ್ದೀವಿ. ಕ್ಯಾತನ್ಮಕ್ಕಿಯಿಂದ ಹೊರನಾಡು ನೋಡಿ ವ್ಯೂ ಪಾಯಿಂಟ್ ಫಾಗ್ ಹೆಂಗಿದೆ. ಇನ್ನ ಇಲ್ಲೆಲ್ಲ ಅರ್ಲಿ ಮಾರ್ನಿಂಗ್ ಬರ್ಬೇಕು, ಸಾಕಾಗಿರುತ್ತೆ ಅನ್ಸುತ್ತೆ. ಇವಾಗ ಬಂದಿರೋ ಟೈಮು ಚೆನ್ನಾಗಿದೆ, ಮಳೆ ಇರುತ್ತೆ ಅಂತ ಬಂದ್ವಿ. ಬಟ್ ನೋಡಿದ್ರೆ ಮಳೆನೇ ಇಲ್ಲ ಇಲ್ಲಿ. ಫುಲ್ಲು ರೈನಿ ಸೀಸನ್ ಅಲ್ಲಿ ಬಂದ್ರೆ ಮಾತ್ರ ಈ ಆಫ್ ರೋಡ್ ಎಫೆಕ್ಟ್ ಅದು ಇದು ಎಲ್ಲ ಸಾಕಾಗಿರುತ್ತೆ ಮಾತ್ರ. ಸೊ ಟೈಮ್ ಇವಾಗ 12 ಗಂಟೆ ಆಗಿದೆ. ಇವಾಗ ಹೊರನಾಡಲ್ಲಿ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಹಂಗೆ ಇಲ್ಲೇ ಊಟ ಹಾಕ್ತಾರೆ. ಸೊ ಇಲ್ಲೇ ಊಟ ಮಾಡಿಕೊಂಡು ಇಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 1:30 ಆಗಿದೆ. ಸೊ ದೇವ್ರ ದರ್ಶನ ಆಯಿತು, ಊಟನೂ ಆಗೋಯ್ತು. ಬಟ್ ಜನ ಜಾಸ್ತಿ ಇದ್ರು ಇವತ್ತು, ಆ್ಯಕ್ಚುಲಿ ವೀಕೆಂಡ್ ಬೇರೆ ಇತ್ತು ಅಂತ. ಅಲ್ಲಿಂದ 30 ಕಿಲೋಮೀಟ್ರ್ ನಾವು ಮುಂದೆ ಬಂದಿದ್ದೀವಿ ಹೊರನಾಡಿಂದ. ಸೊ ಇವಾಗ ನಾವು ಕಳಸದಲ್ಲಿದ್ದೀವಿ. ಸೊ ಕಳಸದಿಂದ ನೆಕ್ಸ್ಟು ನಾವು ಇವಾಗ ಸಂಸೆಯಿಂದ ಕುದುರೆಮುಖ ಸೈಡಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಇನ್ನೊಂದು ಅರ್ಧ ಗಂಟೆಲಿ ಸಂಸೆಗೆ ಹೋಗ್ತೀವಿ ಅನ್ಕೊತೀನಿ. ಬಿಕಾಸ್ ಈ ದಾರಿ ಸಾಗಲ್ಲ, ಯಾಕೆಂದರೆ ಸಿಂಗಲ್ ರೋಡು ಫುಲ್ಲು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಏನೇ ಮಾಡಿದ್ರೂ ದಾರಿ ಸಾಗಲ್ಲ. ಸೊ ಅದಕ್ಕೆ ನಿಧಾನ ಆಗ್ತಾಯಿದೆ. ಸೊ ಇಲ್ಲಿಂದ ಇವತ್ತು ಕುದುರೆಮುಖಕ್ಕೆ ಹೋಗ್ತಾ ಇದ್ದೀವಿ. A few moments later. ಈ ಟೀ ಪ್ಲ್ಯಾಂಟೇಷನ್ ಬಂತು ಅಂದರೆ ಇಲ್ಲೊಂದು ಗಣೇಶನ ದೇವಸ್ಥಾನ ಬರುತ್ತೆ. ಸುತ್ತಲೂ ಟೀ ಪ್ಲ್ಯಾಂಟೇಷನ್ನು, ಸೆಂಟ್ರಲ್ ಗಣೇಶನ ದೇವಸ್ಥಾನ. ನೀವು ಲವ್ ಮಾಕ್ಟೇಲು ಯಾವುದೋ ಮೂವಿ ಅನಿಸುತ್ತೆ, ಅದರಲ್ಲೇ ತೋರಿಸ್ತಾರೆ ನಿಮಗೆ. ಅದಾದಮೇಲಿಂದ ಎವ್ವಿ ಫೇಮಸ್ ಆಗಿಬಿಟ್ಟಿದೆ. ಮುಂದೆ ತೋರಿಸ್ತೀನಿ ನೋಡಿ ಏನು ಜನ ಇರ್ತಾರೆ ಅಂತ. ಫಸ್ಟ್ ಅದು ಆ್ಯಕ್ಚುಲಿ ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಇದ್ದಿದ್ದು. ಸೊ ಜಾಸ್ತಿ ಬಿಡ್ತಾ ಇರಲಿಲ್ಲ, ಎಂಟ್ರಿನೇ ಇರ್ತಾ ಇರಲಿಲ್ಲ, ಗೇಟ್ ಹಾಕ್ಬಿಡೋರು. ಬಟ್ ಯಾವಾಗ ಮೂವಿಲಿ ಶೋ ಜಾಸ್ತಿ ಆಯಿತು, ಅಂದರೆ ಮೂವಿಲಿ ತೋರಿಸಿದ್ದಾದಮೇಲೆ ಜನರಿಗೆ ಕ್ರೇಜ್ ಜಾಸ್ತಿ ಆಯಿತು. ಅವಾಗಿಂದ ಸಿಕ್ಕಾಪಡೆ ಜನ ನೋಡಿ, ಗಾಡಿಗಳು ಎಲ್ಲಿವರೆಗೂ ನಿಂತಿತ್ತು, ನೀವೇ ನೋಡಿದ್ರಲ್ಲ. ಸಿಕ್ಕಾಪಡೆ ಜನ ದೇವಸ್ಥಾನ ನೋಡೋಕ್ಕೆ ಅಂತ.
ಬಟ್ ವ್ಯೂ ಅಲ್ಲಿಂದ ಸಖತ್ತಾಗಿ ಕಾಣಿಸುತ್ತೆ ನಿಮಗೆ. ಫುಲ್ಲು ಪ್ಲ್ಯಾಂಟೇಷನ್ನು, ಕೆಳಗಡೆನೂ ಪ್ಲ್ಯಾಂಟೇಷನ್ನು, ಆಪೋಸಿಟಲ್ಲಿ ಬೆಟ್ಟ ಅವೆಲ್ಲ ಕಾಣಿಸುತ್ತೆ. ನಾವು ಆ್ಯಕ್ಚುಲಿ ಇದು ಬಂತು ಅಂದರೆ ಇನ್ನೊಂದು 5 ಕಿಲೋಮೀಟ್ರನ್ನೋ ಸಂಸೆ ಅನಿಸುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಂಗೆ ಸಂಸೆ ಅನ್ನೋದು ಬಂದರೆ ರೈಡರ್ಸ್ಗೆಲ್ಲ ಒಂದು ಹುಮ್ಮಸ್ಸು. ಯಾಕೆ ಅಂದರೆ ಸಂಸೆ ಅಂತ ಗೊತ್ತಾಯಿತು ಅಂದರೆ ಇಲ್ಲೊಂದು ಆಫ್ ರೋಡ್ ಬರುತ್ತೆ, ಸಂಸೆ ಟು ಡುಡುಪೆ ಅಂತ. 2 ಊರುಗಳ ಮಧ್ಯೆ ಒಂದು ಆಫ್ ರೋಡ್ ಇದೆ. ಸೊ ಆ ಆಫ್ ರೋಡ್ ಏನಿಲ್ಲ ಅಂದರೂ ನಿಮಗೆ ಸುಮಾರು 15-20 ಕಿಲೋಮೀಟ್ರ್ ಅಂದ್ಕೊತೀನಿ. ಫುಲ್ಲು ಕಾಡಲ್ಲಿ ಸ್ಟ್ರೆಚ್ ಇರೋದು. ಆ ಸ್ಟ್ರೆಚ್ ಮಾತ್ರ ಸಖತ್ತಾಗಿದೆ, ಎಕ್ಸ್ಟ್ರೀಮ್ ಆಗಿದೆ ಆಫ್ ರೋಡು. ಮಾನ್ಸೂನಲ್ಲಂತೂ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಆಗಿರುತ್ತೆ. ಸೊ ಯಾರಾದರೂ ಆಫ್ ರೋಡ್ಸ್ ಅವ್ರು ಇದ್ದರೆ ಮಾತ್ರ ಆ ಪ್ಲೇಸನ್ನು ಮಾತ್ರ ತುಂಬ ಜನ ಇಷ್ಟಪಟ್ಟೇ ಬಿಡ್ತಾರೆ. ಯಾಕೆಂದರೆ ನೀವು ಏನು ದಬ್ಬಗುಳಿ ಆ ಥರ ಎಲ್ಲ ನೋಡಿದ್ದೀರಾ, ಅದಕ್ಕಿಂತ ಹೆವಿ ಎಕ್ಸ್ಟ್ರೀಮ್ ಇರುತ್ತೆ ಅಲ್ಲಿ. ಇದೊಂಥರ ಚೆನ್ನಾಗೂ ಇರುತ್ತೆ ಆ್ಯಂಡ್ ಫುಲ್ಲು ನೇಚರ್ ಮಧ್ಯದಲ್ಲೇ ಹೋಗೋದ್ರಿಂದ ಆ ಆಫ್ ರೋಡ್ಗೋಸ್ಕರನೇ ಒಂದು ಜಾಗ ಅಂತಲೇ ಅನ್ಕೊಬೋದು. ಆ್ಯಕ್ಚುಲಿ ಏನು ಅಂತಂದರೆ ಬೈಕರ್ಸ್ಗಳು ಇವಾಗ ಯಾರ್ಯಾರು ಆಫ್ ರೋಡು ಎಲ್ಲ ಹೊಡಿತಾರಲ್ಲ ಅವ್ರುಗಳಿಗೆಲ್ಲ ಅದು ಟು ಡೂ ಲಿಸ್ಟಲ್ಲಿ ಹಾಕ್ಕೊಂಬಿಟ್ಟಿರ್ತಾರೆ ಅವ್ರು ಆ್ಯಕ್ಚುಲಿ ಇಲ್ಲಿ ಹೋಗಲೇಬೇಕು ಅಂತ. ಬಟ್ ನನಗೆ ಗೊತ್ತಿರೋ ಪ್ರಕಾರ, ನಾನು ಇಲ್ಲಿ ಲೋಕಲಲ್ಲಿ ಕೇಳಿರೋ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೊಂದು ಸ್ವಲ್ಪ ದಿನ ಅಲ್ಲೂ ಟಾರ್ ರೋಡ್ ಹಾಕ್ಬಿಡ್ತಾರೆ ಅಂತ ಏನೋ ವಿಷಯ ಗೊತ್ತಾಯಿತು. ಬಟ್ ಅದಕ್ಕೂ ಮುಂಚೆನೇ ನಾವು ಒಂದು ಸತಿ ಬಂದು ಆಫ್ ರೋಡ್ ಹೊಡ್ಕೊಂಡು ಹೋಗಬೇಕು ಅಂದ್ಕೊತಾ ಇದ್ದೀನಿ. ಅದೇನಾದರೂ ಆಯಿತು ಅಂದರೆ ನಾವು ಒಂದು ಆಫ್ ರೋಡ್ ಹೊಡೆದಂಗೆ ಇರುತ್ತೆ ಎಕ್ಸ್ಪೀರಿಯೆನ್ಸು. ನಿಮಗೊಂದು ಆ್ಯಕ್ಚುಲಿ ಹೇಳೋದು ಮರ್ತುಬಿಟ್ಟೆ. ಈ ಸಂಸೆ ಅನ್ನೋದು ಇನ್ನೊಂದು ಎಂತಕ್ಕೆ ಫೇಮಸ್ ಆಗಿದೆ ಅಂದರೆ ಇಲ್ಲೇ ಪಕ್ಕದಲ್ಲೇ ಕುದುರೆಮುಖ ಇರೋದು. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಏನೋ ಕುದುರೆಮುಖ ಚೆಕ್ ಪೋಸ್ಟು. ಸೊ ಇನ್ನೊಂದೇನು ಅಂದರೆ ಈ ಟ್ರೆಕ್ಕಿಂಗ್ ಎಲ್ಲ ಬರ್ತಾರಲ್ಲ, ಈ ನೇತ್ರಾವತಿ ಪೀಕು ಮತ್ತು ಕುದುರೆಮುಖ ಟ್ರೆಕ್ಕಿಂಗು. ಕುದುರೆಮುಖದಲ್ಲೇ ನಿಮ್ಗೆ ಏನಿಲ್ಲ ಅಂದರೂ ಒಂದು 5-6 ವಾಟರ್ ಫಾಲ್ಸ್ ಇದೆ ಆ್ಯಂಡ್ ಒಂದು 4 ಪೀಕ್ ಇದೆ. ಪೀಕಿಗೆ ಟ್ರೆಕ್ಕಿಂಗಿಗೆ ಬರೋರೆಲ್ಲ ಇಲ್ಲೇ ಬೇಸ್ ಕ್ಯಾಂಪಲ್ಲಿ ಇಲ್ಲೇ ಹಾಲ್ಟ್ ಆಗ್ತಾರೆ. ಸೊ ಅದಾದಮೇಲಿಂದ ಫುಲ್ಲು ಫಾರೆಸ್ಟ್ ಚೆಕ್ ಪೋಸ್ಟ್ ಬರುತ್ತೆ. ಸೊ ಅದಕ್ಕೂ ಮುಂಚೆನೇ ಇಲ್ಲಿ ಸಂಸೆ ಹತ್ರನೇ ರೆಸಾರ್ಟು ಮತ್ತು ಹೋಟೆಲ್ಸ್ಗಳಿರುತ್ತೆ. ಸೊ ಇಲ್ಲಿ ಬಂದು ಇಲ್ಲಿ ಬೇಸ್ ಕ್ಯಾಂಪಲ್ಲಿ ಹಾಲ್ಟ್ ಆಗಿ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೊಂಥರ ವ್ಯೂ ಚೆನ್ನಾಗಿದೆ. ಆ್ಯಂಡ್ ನಾವು ಇವಾಗ ಕುದುರೆಮುಖಕ್ಕೆ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಕುದುರೆಮುಖ ಚೆಕ್ ಪೋಸ್ಟ್ ಹತ್ರ ಹೋಗಿ ಅಲ್ಲಿ ಪರ್ಮಿಷನ್ ತೊಗೊಂಡು ನೆಕ್ಸ್ಟು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಕುದುರೆಮುಖದ್ದೇ ಸಪ್ರೇಟಾಗಿ ನಾನು ವ್ಲಾಗ್ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ.